ಅಯೋಧ್ಯೆಯ ರಾಮ ಮಂದಿರದ ವಿಷಯದಲ್ಲಿ ಸಿಎಂ ಸಿದ್ದರಾಮಯ್ಯ ಯೂಟರ್ನ್ ಮಾಡಿದ್ದಾರೆ. ನಿನ್ನೆಯಷ್ಟೇ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ರು. ಯಾಕೆ ಅಯೋಧ್ಯೆಗೆ ಹೋಗಬೇಕು, ಇಲ್ಲಿ ರಾಮ ಇಲ್ವಾ ಅನ್ನುವ ಪ್ರಶ್ನೆಯನ್ನು ಮುಂದಿಟ್ಟಿದ್ರು. ಈ ಪ್ರಶ್ನೆಯನ್ನು ಸಿದ್ದರಾಮಯ್ಯ ಹಲವು ಬಾರಿ ಮುಂದಿಟ್ಟಿದ್ರು. ಆದರೆ ಈಗ ನಾನು ರಾಮ ಮಂದಿರಕ್ಕೆ ಹೋಗ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ನಾನು ಹೋಗ್ತೀನಿ ಅಂತ ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಶ್ರೀರಾಮಚಂದ್ರನನ್ನು ನಾವು ವಿರೋಧ ಮಾಡೋದಿಲ್ಲ, ನಾನು ಜನವರಿ 22ರ ನಂತರದಲ್ಲಿ ರಾಮ ಮಂದಿರಕ್ಕೆ ಹೋಗಿ ನೋಡಿಕೊಂಡು ಬರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಶಿವಮೊಗ್ಗದಲ್ಲಿದ್ದರು. ಶಿವಮೊಗ್ಗದ ಯುವ ನಿಧಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಮೊದಲು ಈ ಹೇಳಿಕೆಯನ್ನು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ನಾವು ಶ್ರೀರಾಮಚಂದ್ರನನ್ನು ಯಾವತ್ತಿಗೂ ವಿರೋಧ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜನವರಿ 22ರ ನಂತರ ಅಯೋಧ್ಯೆಗೆ ಹೋಗಿ ನೋಡಿಕೊಂಡು ಬರ್ತೀನಿ. ಜನವರಿ 22ಕ್ಕೆ ಕಾಂಗ್ರೆಸ್ನಿಂದ ರಾಜ್ಯಾದ್ಯಂತ ಶ್ರೀರಾಮನ ಪೂಜೆ ಇದೆ. ಕಾಂಗ್ರೆಸ್ನ ಕಾರ್ಯಕರ್ತರು ರಾಮ ಮಂದಿರಗಳಲ್ಲಿ ರಾಮನ ಪೂಜೆ ಮಾಡ್ತಾರೆ ಅಂತ ಸ್ವತಃ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟರು. ನಮ್ಮ ವಿರೋಧ ಇರುವುದು ಬಿಜೆಪಿಯವರು ರಾಮನ ಹೆಸರನ್ನು ಬಳಸಿಕೊಂಡು ಮಾಡುವಂತಹ ರಾಜಕೀಯಕ್ಕೆ ಮಾತ್ರ ಅಂತ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯನವರ ಹೇಳಿಕೆಯನ್ನು ವಿವರವಾಗಿ ನಿಮ್ಮ ಮುಂದಿಡ್ತೀನಿ. ಅವರೇನು ಹೇಳಿದ್ರು ಅಂತ. ಅಯೋಧ್ಯೆಯ ರಾಮ ಮಂದಿರಕ್ಕೆ ನಾನು ಹೋಗ್ತೀನಿ, ಜನವರಿ 22ರ ನಂತರ ಅಯೋಧ್ಯೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ. ಶ್ರೀರಾಮಚಂದ್ರನನ್ನು ನಾವು ವಿರೋಧ ಮಾಡೋದಿಲ್ಲ, ನಾವು ಕೂಡ ಶ್ರೀರಾಮಚಂದ್ರನ ಭಕ್ತರು. ಇದು ಸಿದ್ದರಾಮಯ್ಯನವರು ಇವತ್ತು ಬಹಿರಂಗವಾಗಿ ಮಾಧ್ಯಮಗಳಿಗೆ ಕೊಟ್ಟಂತಹ ಹೇಳಿಕೆ. ಜನವರಿ 22ಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಪೂಜೆ ಮಾಡ್ತಾರೆ. ರಾಜ್ಯದ ಎಲ್ಲ ರಾಮ ಮಂದಿರಗಳಲ್ಲಿ ಕಾರ್ಯಕರ್ತರುಗಳಿಂದ ಪೂಜೆ ಇರುತ್ತೆ. ಶ್ರೀರಾಮನ ಪೂಜೆ ಮಾಡುವಲ್ಲಿ ನಾವು ಹಿಂದೆ ಬಿದ್ದಿಲ್ಲ. ಶ್ರೀರಾಮಚಂದ್ರನನ್ನು ನಾವು ಕೂಡ ಪೂಜೆ ಮಾಡ್ತೀವಿ. ರಾಮ ಮಂದಿರ ಕಟ್ಟಿಸಿ ರಾಜಕೀಯ ಮಾಡೋದಕ್ಕೆ ಬಿಜೆಪಿಯವರು ಹೊರಟಿದ್ದಾರೆ. ಬಿಜೆಪಿಯವರ ರಾಜಕೀಯಕ್ಕಷ್ಟೇ ನಮ್ಮ ವಿರೋಧ ಇದೆ. ಇದು ಸಿದ್ದರಾಮಯ್ಯನವರು ಶಿವಮೊಗ್ಗದಲ್ಲಿ ಕೊಟ್ಟಂತಹ ಹೇಳಿಕೆ. ಇವತ್ತು ಈ ಹೇಳಿಕೆಯನ್ನು ಕೊಡುವುದಕ್ಕೆ ಕೇವಲ 24 ಗಂಟೆಯ ಹಿಂದೆ ಸಿದ್ದರಾಮಯ್ಯನವರು ಬೇರೆಯದ್ದೇ ಮಾತುಗಳನ್ನು ಆಡಿದರು. ಅದರ ಬಗ್ಗೆ ಹೇಳ್ತೀನಿ. ಇವತ್ತು ಮಾತನಾಡಿದ್ದು ಸಿದ್ದರಾಮಯ್ಯನವರು ಏನು ಮಾತನಾಡಿದ್ರು ಅದನ್ನು ನೋಡ್ಕೊಂಡು ಬನ್ನಿ. ಇದು ಕಾಂಗ್ರೆಸ್ ಇವ್ರು ಯಾಕೆ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ? ಶ್ರೀರಾಮಚಂದ್ರ ಇಲ್ಲಿಲ್ವಾ? ಇಲ್ಲಿ ಸರ್ಕಾರದ ವತಿಯಿಂದ 12ನೇ ತಾರೀಕು ವಿಶೇಷವಾದಂತ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ದ್ವಂದ್ವ ನಿಲುವು ಅಂತ ಹೇಳ್ತಾ ಇದ್ದಾರೆ ಸರ್. ಪೂಜೆ ನೀವು 22ನೇ ತಾರೀಕು ವಿಶೇಷ ಪೂಜೆ ಮಾಡೋದಕ್ಕೆ ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಏನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರನ ನಾವು ಶ್ರೀರಾಮನ ಭಕ್ತರು ಕೂಡ ನಾವು. ಅದನ್ನು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ನಾವು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ಇದನ್ನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಿಸಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ, ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನಾನು ನೋಡ್ತೀನಿ. ಇದಾದ್ಮೇಲೆ 22ನೇ ತಾರೀಕು ಆದ್ಮೇಲೆ ಯಾವಾಗ ಪುಸ್ತಕ ಸಿಕ್ಕಿದಾಗ ಅಲ್ಲಿ ಹೋಗಿ ನೋಡ್ಕೊಬರ್ತೀನಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ. ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ದೇವಸ್ಥಾನಗಳ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಯಾರು ನಾಟ್ ಬಿಜೆಪಿಯವರ ರಾಜಕೀಯ ಅಷ್ಟೇ ವಿರೋಧ ಮಾಡೋದು. ಸಿದ್ದರಾಮಯ್ಯನವರು ಬಹಳ ಲೆಕ್ಕಾಚಾರ ಹಾಕಿ ಈ ಹೇಳಿಕೆಯನ್ನು ಕೊಟ್ಟಂತಿದೆ. ನಿನ್ನೆ ಅಷ್ಟೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಆಹ್ವಾನವನ್ನು ನಿರಾಕರಿಸಿದ್ದನ್ನು ಸಮರ್ಥಿಸಿಕೊಂಡಿದ್ದರು. ಜೊತೆಗೆ ಅಯೋಧ್ಯೆಯ ರಾಮನನ್ನು ನೋಡೋಕೆ ಅಲ್ಲಿಗೆ ಯಾಕೆ ಹೋಗಬೇಕು, ಇಲ್ಲಿ ರಾಮ ಇಲ್ವಾ ಅಂತ ಪ್ರಶ್ನೆಯನ್ನು ಮುಂದಿಟ್ಟಿದ್ರು. ಹಲವು ಬಾರಿ ಅಯೋಧ್ಯೆಯ ವಿಷಯ ಸಿದ್ದರಾಮಯ್ಯನವರ ಮುಂದೆ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ನಮ್ಮ ಊರು ಸಿದ್ದರಾಮಯ್ಯನ ಹುಂಡಿಯಲ್ಲಿ ನಾನು ರಾಮ ಮಂದಿರವನ್ನು ಕಟ್ಟಿಸಿದ್ದೀನಿ, ಅಲ್ಲಿಗೆ ಯಾಕೆ ಹೋಗಬೇಕು ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ರು. ಇದರ ಜೊತೆಗೆ ಮುಜರಾಯಿ ಇಲಾಖೆಯಿಂದ ಜನವರಿ 22ನೇ ತಾರೀಕು ರಾಜ್ಯದ 5,000 ಸರ್ಕಾರಿ ಮುಜರಾಯಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡೋದಕ್ಕೆ ರಾಮಲಿಂಗಾರೆಡ್ಡಿ ನಿರ್ಧಾರ ಮಾಡಿದರು. ಆ ನಿರ್ಧಾರದ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ನಿನ್ನೆ ನನಗದ್ರ ಬಗ್ಗೆ ಗೊತ್ತಿಲ್ಲ, ನಾನು ಕೊಟ್ಟಿದ್ದೀನ ಸೂಚನೆ ಅಂತ ಹೇಳಿದರು. ಆದರೆ 24 ಗಂಟೆಯಲ್ಲಿ ಮುಖ್ಯಮಂತ್ರಿಗಳ ನಿಲುವೇ ಬದಲಾಗಿದೆ. ಯಾಕೆ? ಹಾಗಿದ್ರೆ ನಿನ್ನೆ ಸಿದ್ದರಾಮಯ್ಯನವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು ನೋಡೋಣ ಬನ್ನಿ.
ಇವ್ರು ಯಾಕೆ ಅಯೋಧ್ಯೆಗೆ ಹೋಯ್ತಾ ಇದ್ದಾರೆ? ಶ್ರೀರಾಮಚಂದ್ರ ಇಲ್ಲಿಲ್ವಾ? ಇಲ್ಲಿ ಸರ್ಕಾರದ ವತಿಯಿಂದ 12ನೇ ತಾರೀಕು ವಿಶೇಷವಾದಂತ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ದ್ವಂದ್ವ ನಿಲುವು ಅಂತ ಹೇಳ್ತಾ ಇದ್ದಾರೆ ಸರ್. ಪೂಜೆ ನೀವು 22ನೇ ತಾರೀಕು ವಿಶೇಷ ಪೂಜೆ ಮಾಡೋದಕ್ಕೆ ಮುಜರಾಯಿ ಇಲಾಖೆಯಿಂದ ವಿಶೇಷ ಸರ್ಕಾರದಿಂದ ಆದೇಶ ಆಗಿದೆ. ನಾನು ಹೇಳಿಲ್ಲ ಅದ. ಇವ್ರು ಯಾಕೆ ಅಯೋಧ್ಯೆಗೆ ಹೋಯ್ತಾ ಇದ್ದಾರೆ? ಶ್ರೀರಾಮಚಂದ್ರ ಇಲ್ಲಿಲ್ವಾ? ಇಲ್ಲಿ ಸರ್ಕಾರದ ವತಿಯಿಂದ 12ನೇ ತಾರೀಕು ವಿಶೇಷವಾದಂತ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ದ್ವಂದ್ವ ನಿಲುವು ಅಂತ ಹೇಳ್ತಾ ಇದ್ದಾರೆ ಸರ್. ಪೂಜೆ ನೀವು 22ನೇ ತಾರೀಕು ವಿಶೇಷ ಪೂಜೆ ಮಾಡೋದಕ್ಕೆ ಮುಜರಾಯಿ ಇಲಾಖೆಯಿಂದ ವಿಶೇಷ ಸರ್ಕಾರದಿಂದ ಆದೇಶ ಆಗಿದೆ. ನಾನು ಹೇಳಿಲ್ಲ ಅದ. ಮುಜರಾಯಿ ಇಲಾಖೆಯಿಂದ ರಾಜ್ಯದ ದೇವಾಲಯಗಳಲ್ಲಿ ಜನವರಿ 22ನೇ ತಾರೀಕು ಪೂಜೆ ಮಾಡಬೇಕು ಅಂತ ನಾನೇ ಹೇಳಿಲ್ಲ, ಅದು ನನಗೆ ಗೊತ್ತಿಲ್ಲ ಅಂತ ನಿನ್ನೆ ಸಿದ್ದರಾಮಯ್ಯನವರು ಹೇಳಿದರು. ಇವತ್ತು ಅದೇ ಸಿದ್ದರಾಮಯ್ಯ ಕಾಂಗ್ರೆಸ್ನ ಕಾರ್ಯಕರ್ತರು ಜನವರಿ 22ನೇ ತಾರೀಕು ರಾಜ್ಯಾದ್ಯಂತ ಶ್ರೀರಾಮನ ಪೂಜೆ ಮಾಡ್ತಾರೆ, ನಾವು ರಾಮನ ಪೂಜೆಯಲ್ಲಿ ಹಿಂದೆ ಬಿದ್ದಿಲ್ಲ ಅಂತ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯನವರ ಈ ಬದಲಾದ ಹೇಳಿಕೆ ಕಾರಣ ಏನು? ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆಯಾ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಕಾಂಗ್ರೆಸ್ ಶ್ರೀರಾಮನ ವಿಷಯ ಧಾರ್ಮಿಕವಾಗಿ ಸೂಕ್ಷ್ಮ ವಿಷಯ. ಸಿದ್ದರಾಮಯ್ಯನವರು ತಮ್ಮ ನಿಲುವು ಸಿದ್ಧಾಂತದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಂಡು ಮಾತನಾಡಲ್ಲ. ಆದರೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಸಾಫ್ಟ್ ಹಿಂದುತ್ವದ ತಂತ್ರಗಾರಿಕೆಯನ್ನು ಅನುಸರಿಸುವ ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳನ್ನು ಕೊಡಬೇಕಾದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮೌನವಾಗಿದ್ದರು. ಉದಾಹರಣೆಗೆ ಹಿಜಾಬ್ ವಿವಾದ ಆದಾಗ. ಈಗ ಕಾಂಗ್ರೆಸ್ನ ಸಾಫ್ಟ್ ಹಿಂದುತ್ವದ ಭಾಗವಾಗಿ ಸಿದ್ದರಾಮಯ್ಯನವರು ಈ ವಿಷಯದಲ್ಲಿ ಯೂಟರ್ನ್ ಆದ್ರ ಅಂತ. ಕಾಂಗ್ರೆಸ್ ಶ್ರೀರಾಮನ ವಿಷಯದಲ್ಲಿ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ ಅನ್ನುವ ಮಾಹಿತಿ ನಮಗೆ ಸಿಕ್ಕಿದೆ. ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯಾಗದಂತೆ ಹೆಜ್ಜೆ ಇಡ್ತಾ ಇದೆ ಕಾಂಗ್ರೆಸ್. ಯಾಕಂದರೆ ಇದು BJPಯವರ ಹೋರಾಟ, ಸಂಘ ಪರಿವಾರದವರು ರಾಮ ಮಂದಿರವನ್ನು ನಿರ್ಮಿಸ್ತಾ ಇದ್ದಾರೆ, ಎಲ್ಲವೂ ಸರಿ. ಆದರೆ ಶ್ರೀರಾಮನ ಮಂದಿರ ಆಗ್ತಾ ಇದೆ ಅನ್ನುವಂತಹ ಸಂತಸ ದೇಶದ ಉದ್ದಗಲಕ್ಕೂ ಇದೆ. ಆ ಭಾವನೆಗಳಿಗೆ ಧಕ್ಕೆಯಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ಹೆಜ್ಜೆಯನ್ನು ಕಾಂಗ್ರೆಸ್ ಇಟ್ಟಿರುವಂತೆ ತೋರ್ತಾ ಇದೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಅಂತ ಬಿಂಬಿಸೋದಕ್ಕೆ BJP ಪ್ರಯತ್ನವನ್ನು ಮಾಡ್ತಾ ಇದೆ. ಆಮಂತ್ರಣವನ್ನು ನಿರಾಕರಿಸಿದ್ದನ್ನು BJPಯವರು ಆಮಂತ್ರಣ ತಿರಸ್ಕಾರ ಅಂತ ಈಗಾಗಲೇ ಶುರು ಮಾಡಿದ್ದಾರೆ. ಆ ಹಿಂದೂ ವಿರೋಧಿ ಕಾಂಗ್ರೆಸ್ ಅಂತ ಬಿಂಬಿಸೋದನ್ನು ತಪ್ಪಿಸಿಕೊಳ್ಳೋದಕ್ಕೆ, BJPಗೆ ತಿರುಗೇಟು ಕೊಡೋದಕ್ಕೆ ಶ್ರೀರಾಮನ ವಿಚಾರದಲ್ಲಿ BJPಯ ರಾಜಕೀಯಕ್ಕೆ ಮಾತ್ರ ವಿರೋಧ. ರಾಮ ಮಂದಿರಕ್ಕಾಗಲಿ ಶ್ರೀರಾಮನಿಗಾಗಲಿ ನಾವು ವಿರೋಧ ಮಾಡಲ್ಲ ಅನ್ನುವ ಮೆಸೇಜನ್ನು ಸಿದ್ದರಾಮಯ್ಯನವರ ಮೂಲಕ ಕಾಂಗ್ರೆಸ್ ಕೊಡಿಸುತ್ತಿರುವಂತೆ ಕಾಣ್ತಾ ಇದೆ. ಅಯೋಧ್ಯೆಗೆ ನಾವು ಹೋಗ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಅದರ ಭಾಗವಾಗಿ ಸಿದ್ದರಾಮಯ್ಯನವರು ಇವತ್ತು ಕೊಟ್ಟಿದ್ದಾರೆ. ನಾವು ಶ್ರೀರಾಮಚಂದ್ರನ ಭಕ್ತರು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಕಾಂಗ್ರೆಸ್ ಈ ಡ್ಯಾಮೇಜ್ ಕಂಟ್ರೋಲನ್ನು ಮಾಡ್ತಾ ಇದೆ ಅಂತ ಜನವರಿ ಅಂತ್ಯದ ವೇಳೆಗೆ ಈ ರಾಮನ ಲೋಕಾರ್ಪಣೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ರಾಮ ಮಂದಿರದ್ದು. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇನಲ್ಲಿ ಚುನಾವಣೆ ನಡೆಯುತ್ತೆ. ಮಾರ್ಚ್ ಅಂತ್ಯದಲ್ಲಿ ಚುನಾವಣೆ ಘೋಷಣೆಯಾಗುತ್ತೆ. ಇಂತಹ ಎಲೆಕ್ಷನ್ ಸಂದರ್ಭದಲ್ಲಿ ಡ್ಯಾಮೇಜ್ ಆಗುವಂತಹ ಹೇಳಿಕೆಯನ್ನು ಕೊಡಬಾರ್ದು. ಹಿಂದೂ ವಿರೋಧಿ ಹಣೆಪಟ್ಟಿಯನ್ನು ಕಾಂಗ್ರೆಸ್ ಕಟ್ಟಿಕೊಳ್ಳಬಾರ್ದು ಅಂತ ಈ ಎಚ್ಚರಿಕೆಯ ನಡೆಯನ್ನು ಕಾಂಗ್ರೆಸ್ ಅನುಸರಿಸ್ತಾ ಇರುವಂತೆ ತೋರ್ತಾ ಇದೆ. ಈ ಹಿಂದೆ ಹಲವು ಕಾಂಗ್ರೆಸ್ನ ನಾಯಕರು ರಾಮ ಮಂದಿರದ ವಿಷಯವಾಗಿ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿದ್ರು. ಈಗ ಮಂದಿರದ ಲೋಕಾರ್ಪಣೆಯ ದಿನ ಕಾಂಗ್ರೆಸ್ನಿಂದ ರಾಮ ಪೂಜೆಗೆ ನಿರ್ಧರಿಸಲಾಗಿದೆ. ಸಿದ್ದರಾಮಯ್ಯನವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನವರಿ 22ಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ರಾಜ್ಯಾದ್ಯಂತ ರಾಮ ಮಂದಿರಗಳಲ್ಲಿ ಪೂಜೆ ಇರುತ್ತೆ. ಕಾಂಗ್ರೆಸ್ ಕಾರ್ಯಕರ್ತರು ಶ್ರೀರಾಮನ ಪೂಜೆಯನ್ನು ಮಾಡ್ತಾರೆ. 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಗೆ ಮುಹೂರ್ತವನ್ನು ನಿಗದಿ ಮಾಡಲಾಗಿದೆ. ಆ ಮುಹೂರ್ತದ ಸಂದರ್ಭದಲ್ಲಿ ರಾಮ ಮಂದಿರಗಳಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಪೂಜೆಯನ್ನು ಮಾಡ್ತಾರೆ. ಈ ಬಗ್ಗೆ CM ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಮುಜರಾಯಿಯ ಇಲಾಖೆಯ ಆದೇಶ ನನಗೆ ಗೊತ್ತಿಲ್ಲ, ನಾನು ಕೊಟ್ಟಿಲ್ಲ, ನನಗೆ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಈಗ ಸಿದ್ದರಾಮಯ್ಯನವರು ತಮ್ಮ ಹೇಳಿಕೆಯನ್ನೇ ಬದಲಿಸಿಕೊಂಡ ಕಾರಣದಿಂದಾಗಿ ಮುಜರಾಯಿ ಇಲಾಖೆಯಿಂದ ಈಗ ಹೊರಡಿರುವಂತಹ ಆದೇಶ ಯಥಾವತ್ತಾಗಿ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ರಾಮಲಿಂಗಾರೆಡ್ಡಿಯವರು ಪೂಜೆಗೆ ಆದೇಶ ಮಾಡಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಹೇಳಿದರು,
ಶ್ರೀರಾಮ ಆದರ್ಶ ಪುರುಷ, 5,000 ವರ್ಷಗಳ ಇತಿಹಾಸ ಇದೆ, ಇಷ್ಟು ಸುದೀರ್ಘ ಹೋರಾಟ ಮಾಡಿ ಅಲ್ಲಿ ರಾಮ ಮಂದಿರ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪೂಜೆ ಆಗಬೇಕು ರಾಜ್ಯದ ದೇಗುಲಗಳಲ್ಲಿ ಅಂತ ರಾಮಲಿಂಗಾರೆಡ್ಡಿ ಹೇಳಿದರು. ಅದು ನನಗೆ ಗೊತ್ತಿಲ್ಲ ಅಂತ ಸಿದ್ದರಾಮಯ್ಯನವರು ನಿನ್ನೆ ಹೇಳಿದರು. ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ನಮ್ಮ ಕಾರ್ಯಕರ್ತರೇ ಪೂಜೆಯನ್ನು ಮಾಡ್ತಾರೆ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯದ 5,000 ದೇವಸ್ಥಾನಗಳಲ್ಲಿ, ಮುಜರಾಯಿ ದೇವಸ್ಥಾನಗಳಲ್ಲಿ ಪೂಜೆ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಈಗ ನಿನ್ನೆಯಿಂದ ಸಿದ್ದರಾಮಯ್ಯನವರು BJPಯ ವಿರುದ್ಧ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. BJP ಶ್ರೀರಾಮನನ್ನು ರಾಜಕೀಯಕ್ಕಾಗಿ ಬಳಸಿಕೊಳ್ತಾ ಇದೆ ಅಂತ. ಇವತ್ತು ಕೂಡ ಅವರ ಹೇಳಿಕೆಯಲ್ಲಿ ರಾಮನಿಗೆ ನಮ್ಮ ವಿರೋಧ ಇಲ್ಲ, ಆದರೆ BJPಯವರು ರಾಮನನ್ನು ಬಳಸಿಕೊಂಡು ಮಾಡುವ ರಾಜಕಾರಣಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು BJPಯನ್ನು ವಿರೋಧಿಸ್ತಿದ್ದೀವಿ, ರಾಮನನ್ನಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರ ಹೇಳಿಕೆಗೆ BJPಯ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಮತ್ತು CT ರವಿ ಇವತ್ತು ಮಾತನಾಡಿದ್ದಾರೆ. ಕೇಳ್ಕೊಂಡು ಬನ್ನಿ. ಕಾಂಗ್ರೆಸ್ ಪಾರ್ಟಿ ಇತಿಹಾಸ ಏನಿದೆ, ತುಷ್ಟೀಕರಣದ ರಾಜಕಾರಣ. ಸೋಮನಾಥರದ ಮಂದಿರ ಉದ್ಘಾಟನೆ ಆಗ್ಬೇಕಾದ್ರೆ ಏನು ಮಾಡಿದ್ರು, ಅದಕ್ಕೆ ಅವತ್ತಿನ ರಾಷ್ಟ್ರಪತಿಗಳು ಬಾಬಾ ರಾಜೇಂದ್ರ ಪ್ರಸಾದ್ ಅವರಿಗೆ ಹೋಗಬಾರದು ಅನ್ನುವಂಥ ಒತ್ತಾಯವನ್ನು ಮಾಡಿತ್ತು. ಕಾಂಗ್ರೆಸ್ ಪಾರ್ಟಿ ರಾಮ ಕಾಲ್ಪನಿಕ ವ್ಯಕ್ತಿ, ಕಾರ ಸೇವಕರ ಮೇಲೆ ಗೋಲಿಬಾರ್ ಮಾಡಿದ್ದು ಯಾರು? ಕಾಂಗ್ರೆಸ್ನವರಲ್ಲ. ರಾಮ್ ಸೇತು ಅದು ಕೂಡ ಕಾಲ್ಪನಿಕ, ಅದ್ರ ಬಗ್ಗೆನೂ ನಮಗೆ ಇದಿಲ್ಲ. ನೀವೇನೇ ಇಷ್ಟು ವರ್ಷ ಗೆದ್ದಿದ್ರಲ್ಲ, ಬಾಂಬೆ ಗೆದ್ದಿದ್ರ. ಕಾಂಗ್ರೆಸ್ ಪಾರ್ಟಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದೆ. ಆ ಕಾರಣದಿಂದ ತುಷ್ಟೀಕರಣದ ರಾಜಕಾರಣವನ್ನು ಅನುಸರಿಸಿದೆ. ಮಂದಿರ ನಿರ್ಮಾಣದ ಹೋರಾಟ 1949ರಿಂದ ಪ್ರಾರಂಭ ಆಗಿದೆ. ಹಲವು ರೀತಿಯಲ್ಲಿ ಕಾಂಗ್ರೆಸ್ನ ಯಾವ ಮುಖಂಡರು ಸಾರ್ವಜನಿಕ ಸ್ತರದಲ್ಲಿ ಈ ಮಂದಿರ ನಿರ್ಮಾಣಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರೆ ಒಂದು ವಿಡಿಯೋ ತುಣುಕು ತೋರಿಸಿ ನಾನು ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಕರಸೇವೆಗೆ ನಾನು ಹೋಗಿದ್ದೆ. ಕಾಂಗ್ರೆಸ್ನ ಯಾವ ನಾಯಕರು ಕರಸೇವೆಗೆ ನಾನು ಹೋಗಿದ್ದೆ ಅಂತ ಹೇಳಿಕೊಳ್ಳುವಂಥ ಸ್ಥಿತಿಯಲ್ಲಿದ್ದಾರೆ? ಯಾವ ಕಾಂಗ್ರೆಸ್ನ ಕಾರ್ಯಕರ್ತರು ಪೊಲೀಸ್ ಕೇಸ್ ಹಾಕಿಸ್ಕೊಂಡು ಜೈಲು ಕಂಡಿದ್ದಾರೆ? ಫೈಜಾಬಾದ್ ಕೋರ್ಟು ತಡೆಯಾಜ್ಞೆ ಕೊಟ್ಟು ಪೂಜೆ ಮುಂದುವರಿಸೋದಕ್ಕೆ ಅವಕಾಶ ಕೊಡ್ತು. ಅದರ ವಿರುದ್ಧ ಅವತ್ತಿದ್ದ ಕಾಂಗ್ರೆಸ್ ಸರ್ಕಾರ ಅಪೀಲ್ ಹೋಯಿತು. ಅಯೋಧ್ಯೆ ಹೋರಾಟಕ್ಕೆ ಭಾಗವಹಿಸಿದವ್ರನ್ನ ಸಿಕ್ಕಿದ ಕಡೆ ಎಲ್ಲ ಅರೆಸ್ಟ್ ಮಾಡಿದ್ರು. ಕನ್ನಡಿ ಮುಂದೆ ನಿಂತ್ಕೊಂಡು ಅವ್ರು ಕೇಳ್ಕೊಂಡ್ರೆ ಕನ್ನಡಿಯೇ ಉತ್ತರ ಹೇಳುತ್ತೆ, ಯಾರು ಡೋಂಗಿ ಅಂತ ಅದೇ ಉತ್ತರ ಹೇಳುತ್ತೆ. ಮೊದಲನೇ ಹಂತ ಪೂರ್ಣ ಆಗಿದೆ. ಅಲ್ಲಿ ರಾಮಲಾಲನ ಪ್ರತಿಷ್ಠಾಪನೆ ಆಗ್ತಾ ಇದೆ 22ನೇ ತಾರೀಕು. ಮತ್ತು ಈ ನಿರ್ಣಯವನ್ನು ತೆಗೆದುಕೊಂಡಿದ್ದು ಅಲ್ಲಿರುವಂಥ ಟ್ರಸ್ಟು. ಆ ಟ್ರಸ್ಟು BJPಯೂ ಅಲ್ಲ, ಕಾಂಗ್ರೆಸ್ಸೂ ಅಲ್ಲ. ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋದು ಇವರಿಗೆ ಸೂಕ್ತ ಆಗುತ್ತೆ. ಇವರಿಗೆ ಫಸ್ಟ್ ಇನ್ವಿಟೇಷನ್ ಬಂದಿಲ್ಲ, ಇನ್ವಿಟೇಷನ್ ಬಂದ ಮೇಲೆ ನೋಡ್ತೇವೆ, ಇನ್ವಿಟೇಷನ್ನೇ ಬಂದಿಲ್ಲ, ಇನ್ವಿಟೇಷನ್ ಬಂತು. ಬಂದ ಮೇಲೆ ಈ ಥರ ಸಬೂಬು ಹೇಳಿ ತಪ್ಪಿಸ್ಕೊಳ್ತಿರಲಿಲ್ಲ. ಹಾಗಾಗಿ ಅವರು ರಾಮ ಮಂದಿರ ನಿರ್ಮಾಣಕ್ಕೆ ಇಲ್ಲದ ಅಡೆತಡೆಯನ್ನು ನಿರಂತರವಾಗಿ ಒಡ್ಡಿದವರು. ಅವರಿಗೆ ಅಷ್ಟು ಸುಲಭವಾಗಿ ಭಾಗವಹಿಸೋದಕ್ಕೆ ಕಷ್ಟ ಆಗ್ಬೋದು. ನಾನು ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತೀನಿ. ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟರು, ನಾನು ರಾಮನ ಭಕ್ತ, ಈ ಜನವರಿ 22ರ ನಂತರ ನಾನು ಅಯೋಧ್ಯೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ. ರಾಮನ ವಿಷಯದಲ್ಲಿ ಕಾಂಗ್ರೆಸ್ನ ನಿಲುವು ಬದಲಾಗಿದೆಯಾ? ಈ ಹಿಂದೆ ನಾಯಕರು ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ರು? BK ಹರಿಪ್ರಸಾದ್ ಕೊಟ್ಟಂತಹ ಹೇಳಿಕೆ ದೇಶಾದ್ಯಂತ ಚರ್ಚೆ ಒಳಗಾಯಿತು. ಮತ್ತೊಂದು ಗೋಧ್ರಾ ರೀತಿಯ ಘಟನೆ ಕರ್ನಾಟಕದಲ್ಲಿ ನಡೀಬಹುದು, ಅದಕ್ಕೆ ಷಡ್ಯಂತ್ರ ಆಗ್ತಾ ಇದೆ ಅಂತ BK ಹರಿಪ್ರಸಾದ್ ಹೇಳಿದ್ರು. ಇದಾದ ನಂತರ ಯತೀಂದ್ರ ಸಿದ್ದರಾಮಯ್ಯನವರು ಭಾರತ ಹಿಂದೂ ರಾಷ್ಟ್ರವಾದರೆ ಪಾಕಿಸ್ತಾನದಂತೆ ದಿವಾಳಿಯಾಗುತ್ತೆ ಅಂತ ರಾಮ ಮಂದಿರದ ಚರ್ಚೆಯ ವೇಳೆ ಕೊಟ್ಟಂತಹ ಹೇಳಿಕೆ ಯತೀಂದ್ರ ಸಿದ್ದರಾಮಯ್ಯನವರದ್ದು. ಇದಿಲ್ಲಿಗೆ ನಿಲ್ಲೋದಿಲ್ಲ. ಉದಿತ್ ರಾಜ್ ಅಂತ ಕಾಂಗ್ರೆಸ್ನ ನಾಯಕರು ರಾಮ ಮಂದಿರದ ಲೋಕಾರ್ಪಣೆ ನಂತರ ಮನುವಾದ ದೇಶದಲ್ಲಿ ಜಾರಿಯಾಗುತ್ತೆ ಅಂತ ಉದಿತ್ ನಾಯಕ್ ಹೇಳಿದ್ರು. ಇನ್ನು ಆಂಜನೇಯ ಒಂದು ಹೆಜ್ಜೆ ಮುಂದೋಗಿ ಸಿದ್ದರಾಮಯ್ಯನವರೇ ಶ್ರೀರಾಮ ಅಂತ ಹೇಳಿಬಿಟ್ರು. ಸಿದ್ದರಾಮಯ್ಯನವರ ಹೆಸರಿನಲ್ಲೇ ರಾಮ ಇದ್ದಾನೆ, ಅವರಿಗೇನು ರಾಮ ಮಂದಿರದ ಆಹ್ವಾನ ಬೇಕಿಲ್ಲ ಅಂತ ಆಂಜನೇಯ ಹೇಳಿದ್ರು. ಅವರ ಹೆಸರು ಆಂಜನೇಯ, ಆದರೆ ರಾಮ ಸಿದ್ದರಾಮಯ್ಯ ಅಂತ ಹೇಳಿಬಿಟ್ರು. ಇನ್ನು MB ಪಾಟೀಲ್, ಹೌದು ಶ್ರೀರಾಮ ಅಂತ ಹೆಸರು, ರಾಮನ ಹೆಸರು ಸಿದ್ದರಾಮಯ್ಯನವರ ಹೆಸರಲ್ಲೇ ಇದೆ, ಇಲ್ವೇನು ಅಂತ ಪ್ರಶ್ನೆಯನ್ನು ಕೇಳಿದ್ರು. ಈ ರೀತಿಯಾಗಿ ಸೀರಿಯಸ್ ಆಗಿ ಹೇಳಿಕೆಗಳನ್ನು ಕೊಟ್ಟರು. ಕೇರಳದ ಸಂಸದ ಮುರಳೀಧರನ್ನಂತೂ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ನಾಯಕರು ಯಾವುದೇ ಕಾರಣಕ್ಕೂ ಹೋಗಬಾರದು ಅಂತ ಹೇಳಿದ್ರು. ಇನ್ನು D. ಸುಧಾಕರ್ ರಾಜ್ಯದ ಸಚಿವರು
2019ರಲ್ಲಿ ಪುಲ್ವಾಮಾ ಹೆಸರಲ್ಲಿ ರಾಜಕೀಯ ಮಾಡಿದ್ರು ಬಿಜೆಪಿನವರು, ಈ ಬಾರಿ ರಾಮ ಮಂದಿರದ ಹೆಸರಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಈ ಎಲ್ಲ ಹೇಳಿಕೆಗಳು ಕೂಡ ಕಾಂಗ್ರೆಸ್ ಹಿಂದೂ ವಿರೋಧಿ ಅಥವಾ ಶ್ರೀರಾಮನ ವಿರೋಧಿ ಅನ್ನುವ ಭಾವನೆ ಬರುತ್ತೆ ಅನ್ನುವ ಕಾರಣಕ್ಕೆ ಕಾಂಗ್ರೆಸ್ನ ನಿಲುವಿನಲ್ಲಿ ಇವತ್ತು ಬದಲಾವಣೆ ಆದಂತಿದೆ. ಇದೇ ನಿಲುವು ಮುಂದುವರಿಯುತ್ತಾ ಅಥವಾ ಮತ್ತೆ ಈ ರೀತಿಯ ಹೇಳಿಕೆಗಳು ಬರ್ತಾವಾ ಗೊತ್ತಿಲ್ಲ. ಇದಾಗಿತ್ತು ಇವತ್ತಿನ ನ್ಯೂಸ್ 360. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.